ಅದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ. ಅಯ್ಯಯ್ಯೋ, ಅಯ್ಯಯ್ಯೋ, ಕರ್ನಾಟಕ ಮಾತಾ ಕೀ ಜೈ, ಕರ್ನಾಟಕ ಮಾತಾ ಕೀ ಜೈ. ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಸೂರ್ಯವಂಶಿ ಅವರಿಗೆ, ಕಂಬಾಗಿ ಅವರಿಗೆ, ಕರ್ನಾಟಕ ಮಾತಾ ಕೀ ಜೈ, ಕರ್ನಾಟಕ ಮಾತಾ ಕೀ ಜೈ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರಿಗಳಿಗೆ, ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರಿಗಳಿಗೆ, ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರಿಗಳಿಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ. ಬೇಕೇ ಬೇಕು, ಬೇಕೇ ಬೇಕು, ಅದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇವ ಸೂರ್ಯವಂಶಿ ಅವರಿಗೆ, ಕರ್ನಾಟಕ ಅಧ್ಯಕ್ಷರಾಗಿರ್ತಕ್ಕಂಥ ಕಂಬಾಗಿ ಅವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಂತಾರೆ. ಆ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಆಮೇಲೆ ಸ್ವಜನ ಪಕ್ಷಪಾತ, ಆಮೇಲೆ ಪ್ರತಿಯೊಂದು ಅಕ್ರಮ ಅವ್ಯವಹಾರ, ಶ್ರೀಮಂತ ವಿದ್ಯಾರ್ಥಿಗಳಿಗೆ ಮಾತ್ರ ನೌಕರಿ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೌಕರಿನಿಲ್ಲ. ಬರೀ ಅವರು PG ಓದೋದು, KPSC ನಾನು ಎಕ್ಸಾಮ್ ಪಾಸಾಗಿ ನಾನು ನೌಕರಿ ಹಿಡಿತೇನೆ ಅಂತೇಳಿ ಪಾಪ ಬಡ ತಂದೆ ತಾಯಿಗೆ ನಂಬಿಸಿ ಇಲ್ಲಿ ಬಂದಿರ್ತಾರೆ, ಏನೋ ಒಂದು ಆಸೆ ಇಟ್ಕೊಂಡ. ಅವ್ರು ಎಷ್ಟು ರ್ಯಾಂಕ್ ತಗೋಲಿ, ಏನು ಬೇಕಾದ ತಗೋಲಿ, ಅಲ್ಲಿ ಕೋಟ್ಯಾನುಗಟ್ಟಲೆ ಲಂಚ ಕೊಡ್ಲಾರ್ದ ಯಾವುದೂ ನೌಕರಿ ಆಗೋದಿಲ್ಲ. ಅಂಥ ಭ್ರಷ್ಟ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಾಗಿದೆ. ಅದಕ್ಕೆ ಅದರ ವಿರುದ್ಧ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಯಾವ ಟೈಪ್ ಚಾಟಿ ಬೀಸಿದಾರಂದರೆ, ಅವರು ಚಾಟಿ ಬೀಸಿದ್ದು ಸಂಪೂರ್ಣ ಮಾಹಿತಿ ನಾವು ಇಲ್ಲಿ ಸಿಡಿ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಅವರ ಹೈಕೋರ್ಟ್ ನ್ಯಾಯಾಧೀಶರಿಗೂ ಈ ಮಾಹಿತಿ ಒದಗಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಕೂಡ ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಎಲ್ಲ ಜನಪ್ರತಿನಿಧಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ KPSC ಒಳಗೆ ಇರುವಂಥದ್ದನ್ನು ಅಲ್ಲಿ ಅಧಿವೇಶನದಲ್ಲಿ ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದಕ್ಕೊಂದು ಕಾನೂನು ತರ್ತಾ ಇದ್ದಾರೆ ಅಂತ ಸುದ್ದಿ. ಬರೀ ಸಾಕಷ್ಟು ನೂರಾರು ಕಾನೂನು ಅದಾವ, ಆ ಕಾನೂನು ಬೇಕಾಗಿಲ್ಲ. ಯಾರು ತಪ್ಪಿತಸ್ಥರಿದಾರಲ್ಲ ಇಂಥ ದೇಶದ್ರೋಹಿಗಳು, ಅಂಥವ್ರ ಆಸ್ತಿ ಸಂಪೂರ್ಣ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು. ಆಮೇಲೆ ಅಂಥ ತಪ್ಪಿತಸ್ಥರನ್ನ ಜಲ್ಲಿಗೇರಿಸುವಂಥ ಕಠಿಣ ಕಾನೂನು ಜಾರಿ ಆಗಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಉಚ್ಚ ನ್ಯಾಯಾಧೀಶರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಜಗದೇವ್ ಸೂರ್ಯವಂಶಿ, ಜಿಲ್ಲಾ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಜಿಲ್ಲಾ ಘಟಕ ವಿಜಯಪುರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ
ಬರೋದ್ರಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅಂದರೆ KPSC ಭ್ರಷ್ಟಾಚಾರದ ಕುರಿತು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾಕಂತಂದರೆ ಸಾಕಷ್ಟು ಪ್ರತಿಭಾನ್ವಂತ ವಿದ್ಯಾರ್ಥಿಗಳು ಓದ್ಕೊಂಡು ಹಗಲು ರಾತ್ರಿ ಇಲ್ಲಿ ನಮ್ಮಲ್ಲೇ ವಿಜಯಪುರ ಜಿಲ್ಲೆಯಲ್ಲಿನ ಚಾಣಕ್ಯ ಕರಿಯರ ಅಕಾಡೆಮಿಗಳು ಸಾಕಷ್ಟು ಅದಾವೆ. ಹಗಲು ರಾತ್ರಿ ಅನ್ನೋದು 3-4 ವರ್ಷದಿಂದ ಓದ್ಕೊಂಡು ಕಣ್ಣಾನ್ ನಿದ್ದೆ ಕಾಯ್ತಾ ಇದ್ದಾರೆ. ಆ ಕಣ್ಣಾನ್ ನಿದ್ದೆ ಕಾದರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಮಾಡ್ಕೋತ ಮ್ಯಾಲಿನವ್ರು ಭ್ರಷ್ಟಾಚಾರ ಮಾಡಕತ್ತಾರಂದ್ರೆ ಇವ್ರ ಗತಿ ಏನಾಗುತ್ತೆ ಅನ್ನೋದನ್ನು ಭಾಳ ವಿಚಾರ ಮಾಡಬೇಕಾದಂಥ ಸಂಗತಿ ಇದು. KPSCಯಲ್ಲಿ ಅಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದಂದ್ರೆ ಇದು ನಮ್ಮ ರಾಜ್ಯ ಮತ್ತು ಈ ನಮ್ಮ ದೇಶ ಯಾವ ಹಂತದಲ್ಲಿ ಹೊರಟಿದೆ? ಓದಿದವ್ರಿಗೆ ಏನು ಅವಕಾಶ ಇದೆ? ಒಂದು ಸ್ವಲ್ಪ ಮಟ್ಟಿಗಾದ್ರೂ ನೈತಿಕತೆಯಲ್ಲಿ ಉಳಿದಿದೆ ಅನ್ನುವಂಥದ್ದು ಭಾಳ ಯಕ್ಷ ಪ್ರಶ್ನೆಯಾಗಿ ನಮ್ಗೆ ಕಾಡ್ತಾ ಇದೆ. ಸಂಘಟನೆಗಳು ನಾವು ಇದಕ್ಕೆ ನಾವು ಹೋರಾಡಲಿಲ್ಲ ಅಂದರೆ ಮುಂದಿಂದು ನಮ್ಮ ರಾಜ್ಯ ಯಾವ ಗತಿಗೆ ಹೋಗುತ್ತೆ ಅನ್ನೋದಂತೂ ಭಾಳ ನಮಗೆ ನೋವಿನ ಸಂಗತಿ. ಅದಕ್ಕೋಸ್ಕರ KPSC ಅವರು ಅಲ್ಲಿ ಭ್ರಷ್ಟಾಚಾರಿಗಳು ಏನದಾರಲ್ಲ, ಯಾರ್ಯಾರು ಅದಾರಲ್ಲ ಅಲ್ಲಿ ಭ್ರಷ್ಟಾಚಾರಿಗಳು, ಅವ್ರನ್ನೆಲ್ಲರೂ ಕಿತ್ತೊಗಿಬೇಕು. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಯಾರು ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದನ್ನು ತನಿಖೆಗೊಳಪಡಿಸಿ ಅವರು ಕಿತ್ತೊಗೆದಾಗ ಮತ್ತು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂಥ ನ್ಯಾಯ ಸಿಗ್ತೈತೆ. ಇಲ್ಲಿದ್ರೆ ನ್ಯಾಯ ಸಿಗಂಗಿಲ್ಲ. ಇಲ್ಲಿ ನಾವು ಓದಬಾರ್ದಪ್ಪ, ನಾವು ಭ್ರಷ್ಟಾಚಾರ ಇದನ್ನು ಮಾಡಬೇಕು ಅಂತ. ಕ್ವಶನ್ ಪೇಪರ್ ನೋಡಿರಿ, ಕ್ವಶನ್ ಪೇಪರ್ ಫಸ್ಟಿಗೆ ಒಂದು ಎಕ್ಸಾಮ್ ಇಟ್ಟಿದ್ರು. ಆವಾಗ ಅದರೊಳಗೆ 60ರಿಂದ 70 ತಪ್ಪುಗಳು ಬಂದು. ಅಂದರೆ KPSC ಅವರು ಅಷ್ಟು ದೊಡ್ಡ ಅದಾರ ಅಂದರೆ ಬೇಕಂತಲೇ ಮಾಡಿದ್ರು. ಕನ್ನಡಿಗ ವಿದ್ಯಾರ್ಥಿಗಳಿಗೆ ಬೇಕಂತಲೇ ಮಾಡಿದ್ರತನ ತಪ್ಪು ಬರೋದು. ಅದರೊಳಗೆ 2ನೇ ಸತಿ ಮತ್ತೆ ಪರೀಕ್ಷೆ ಇಟ್ಟು ಅದ್ರಾಗೂ ತಪ್ಪು ಬರ್ದಾರ. ಅಂದರೆ ದಡ್ಡಿಲ್ಲ ಅವರು, ಬೇಕು ಅಂತಲೇ ಅದನ್ನು ಟ್ರಾನ್ಸ್ಲೇಷನ್ ಮಾಡೋತ್ನಾಗ ಇವ್ರಿಗೆ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗಿ ಉತ್ತರಗಳು ತಪ್ಪಾಗಬೇಕು ಅನ್ನೋವಂಥದ್ದು ಭ್ರಷ್ಟಾಚಾರ ಮಾಡಿದರು. ಇದನ್ನು ಮಾಡುವಂಥದ್ದು ಯಾಕೆ ಜನರಿಗೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ? ಇವ್ರಿಗೇನು ರಾಜ್ಯ ಸರ್ಕಾರದಿಂದ ಏನಾದರೂ ಅವ್ರಿಗೆ ಏನು ಬೆಂಬಲ ಇದೇನು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದು ಅನಿಸ್ತಾ ಇದೆ. ಇವತ್ತಿನ ದಿವಸ ಈ ಹೋರಾಟ ಎಲ್ಲಿವರೆಗೆ ಅಂದರೆ ನಮ್ಮದು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಅವ್ರು ಓದಿದವರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಇದು ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷನ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಭ್ರಷ್ಟಾಚಾರ, ಅಕ್ರಮ ಹಾಗೂ ಸ್ವಜನ ಪಕ್ಷಪಾತ ಮಾಡುತ್ತಿರುವ ದೇಶದ್ರೋಹಿಗಳ ಸಂಪೂರ್ಣ ಆಸ್ತಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಹಾಗೂ ತಪ್ಪಿತಸ್ಥರನ್ನು ಗಲ್ಲಿಗೇರಿಸುವ ಕಠಿಣ ಕಾನೂನು ಜಾರಿ ಮಾಡುವ ಕುರಿತು ಈ 3 ಗೌರವಾನ್ವಿತರಲ್ಲಿ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಸಲ್ಲಿಸ್ತಾ ಇದ್ವಿ. ದಿನಾಂಕ 6/3/2025 ವಿಜಯ ಕರ್ನಾಟಕ ಪತ್ರಿಕೆ ಸ್ವಲ್ಪ